ಅಧ್ಯಕ್ಷತೆಯನ್ನು ವಹಿಸಿರುವ ಮೈಬಾಯಿ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸುತ್ತಿರುವ ನನ್ನ ಆತ್ಮೀಯ ಸೋದರ ಯು ಮನ್ಸೂರ್ ಅವರೇ ಹಾಗೂ ಸಿ ಎ ನಾಸೀರ್ ಅವರೇ, ಶರೀಫ್ ರವರೇ, ಎಲ್ಲ ಮೈಬಾಯಿ ಇಲಾಹಿ ಚಾರಿಟೇಬಲ್ ಟ್ರಸ್ಟಿನ ಪದಾಧಿಕಾರಿಗಳೇ, ಮೊದಲನೇದಾಗಿ ನಾನು ಈ ಒಂದು ಮೈಬಾಯಿ ಚಾರಿಟೇಬಲ್ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಸಮಾಜದ ಮುಖಂಡರ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ಹೃದಯಪೂರ್ವಕವಾದ ವಂದನೆಗಳು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಮೈಬಾಯಿ ಇಲಾಹಿ ಚಾರಿಟೇಬಲ್ ಟ್ರಸ್ಟ್ ಒಂದು ಕರೆಗೆ ಬಂದು ಏನು ಸಮಾಜದ ಹಿರಿಯ ಮುಖಂಡರು, ಮಸೀದಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ವಿಶೇಷವಾಗಿ ಯುವಕರು ಬಂದಿದ್ದಾರೆ. ಅವರಿಗೆಲ್ಲ ನಾನು ಮನಸ್ಪೂರ್ವಕವಾಗಿ ವಂದನೆಗಳು ಬಯಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಿಕಾ ಮಿತ್ರರು ಬಂದಿದ್ದಾರೆ, ಅವರಿಗೂ ಸಹ ನಮ್ಮ ಟ್ರಸ್ಟಿನ ಪರವಾಗಿ ವಂದನೆಗಳು ಬಯಸ್ತಾ ಇದ್ದಾರೆ. ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಸಮಾಲೋಚನೆ ಸಭೆಯನ್ನು ಇವತ್ತಿನ ದಿವಸ ಹಮ್ಮಿಕೊಂಡಿದ್ದೀವಿ. ಇದು ಬಹಳ ಒಳ್ಳೆಯ ಬೆಳವಣಿಗೆ. ಸಮಾಜದಲ್ಲಿ ಸುಮಾರು ವರ್ಷದ ಹಿಂದೆಯೇ ಆರ್ಥಿಕ, ಸಾಮಾಜಿಕ, ರಾಜಕೀಯದ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿತ್ತು. ಯಾವ ಸಂದರ್ಭದಲ್ಲಿ, ಯಾವ ಟೈಮ್ನಲ್ಲಿ ಏನನ್ನು ಮಾಡಬೇಕು, ಏನನ್ನಾಗಬೇಕು, ದೇವರಿಚ್ಛೆ. ಅಟ್ಲೀಸ್ಟ್ ಈ ಬಾರಿ ಅಂತೂ ಸಮಾಜದವರು ಭಾಳ ಚಿಂತನೆಯನ್ನು ಇಟ್ಕೊಂಡು ಅತಿ ಹಿಂದುಳಿದ ಭಾಗಗಳಲ್ಲಿ ನಾವು ವಾಸಿಸುತ್ತಿರುವ ಈ ಸಮಾಜ ಮುಂಬರುವ ದಿನಗಳಲ್ಲಿ ಯಾವ ರೀತಿ ನಾವು ಸಮಾಜವನ್ನು ಕೊಂಡೊಯ್ಯಬೇಕು, ಯಾವ ರೀತಿ ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ವಿಚಾರವಾಗಿ ಮುನ್ನಡೆಸಬೇಕು ಅಂಥೇಳಿ ಎಲ್ಲ ಜವಾಬ್ದಾರಿ ನಮ್ಮ ಮುಖಂಡರ ಮೇಲೆ ಇವತ್ತಿನ ದಿವಸ ಇದೆ. ಅದೇ ರೀತಿ ಬಿಹಾರ್ನಲ್ಲಿ ಈಗ SIR ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ. ಈಗ ಭವಿಷ್ಯ ನಮ್ಮ ರಾಜ್ಯದಲ್ಲೂ ಸಹ ಈ ಒಂದು SIR ವಿಚಾರವಾಗಿ ಕಾರ್ಯಗತ ಆಗ್ಬೋದು. ಆ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಭಾಳ ಮುಖ್ಯವಾಗಿ ಗಂಭೀರವಾಗಿ ನಾವು ಚರ್ಚಿಸಬೇಕಾದ ವಿಚಾರ ಅಂತ ಹೇಳಿದರೆ SIR ವಿಚಾರವಾಗಿ ನೀವು ಅಷ್ಟು ಸುಲಭವಾಗಿ ಪರಿಗಣಿಸಬಾರ್ದು. ಈ SIR ಅಂತ ಹೇಳಿದರೆ 2002ರಲ್ಲಿ ಜನಿಸಿದ ಆ ಒಂದು ಡಾಕ್ಯುಮೆಂಟ್ಸು, ಜೂನ್ 1ರಿಂದ 87ರ ಡಾಕ್ಯುಮೆಂಟ್ಸು, ಪುನಃ 23ರ ಡಾಕ್ಯುಮೆಂಟ್ಸು, ಈ ವೋಟಿಂಗ್ ಸೇರ್ಪಡೆ ಮಾಡೋದು, ಮುಖ್ಯವಾಗಿ ಮತದಾನದ ಈಗೇನು ಲೀಸ್ಟ್ ಅನೌನ್ಸ್ ಮಾಡ್ತಾರೆ, ಮೊದಲನೇದಾಗಿ ಆ ಲೀಸ್ಟ್ನಲ್ಲಿ ನಮ್ಮ ಮತದಾನದ ಹೆಸರು ಇದೂ ಇಲ್ಲ ಅಂತೇಳಿ ನಾವು ಪರಿಶೀಲನೆ ಮಾಡ್ಕೋಬೇಕು. ಜಿಲ್ಲಾಧಿಕಾರಿಗಳ ಆದೇಶದಿಂದ BLO ಬರ್ತಾರೆ ಮನೆಗೆ. ಮನೆಯಲ್ಲಿ ಇಲ್ಲ ಅಂತ ಹೇಳಿದರೆ ನಾವು ಸ್ವತಃ ಹೋಗಿ ಆ ಅಧಿಕಾರಿಗಳನ್ನು ಭೇಟಿಯಾಗಿ ನನ್ನ ಹೆಸರು ಇದು ಇಲ್ಲ ಅಂತ ಹೇಳಿ ನಾವು ಪರಿಶೀಲನೆ ಮಾಡಬೇಕು. ಭಾಳ ಮುಖ್ಯವಾಗಿ ಈ ವಿಷಯವನ್ನು ನಾವು ಇವತ್ತಿನ ದಿವಸ ಇಡೀ ಸಮಾಜದವರು ಮತ್ತು ಯುವಕರು ಮತ್ತು ಮುಖ್ಯವಾಗಿ ನಮ್ಮ ಮಸೀದಿಯ ಮುತ್ತುಲ್ಯಗಳು, ಕಾರ್ಯದರ್ಶಿಗಳ ಮೇಲೆ ಜವಾಬ್ದಾರಿ ಭಾಳ ಇದೆ. ಮೊದಲಿಂದಲೂ ಸಹ ಮರ್ಕಜ್ 1, ಮಸ್ಜಿದ್ 1 ಅಂತ ಹೇಳಿ ಮಾಡಿ ಆ ಮೊಲ್ಲವಾರು ಮನೆಗೆ ಹೋಗಿ ಏನು ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ಇದು ಅಂತ ಹೇಳಿ
ನಾವು ಇವತ್ತಿನ ದಿವಸ ನೋಡ್ಕೋಬೇಕು. ಯಾಕಂತ ಹೇಳಿದರೆ ಈ ಭಾಳ 2002ರ ನಂತರ ಭಾಳ ಹೆಸರುಗಳು ಡಿಲೀಟ್ ಆಗಿದ್ದಾವೆ. ಕೆಲವು ಡಾಕ್ಯುಮೆಂಟ್ಸ್ಗಳು ನಾವು ಸಿದ್ಧತೆ ಪಡಿಸ್ಕೋಬೇಕು. ಇವೆಲ್ಲ ಭಾಳ ಮುಖ್ಯವಾಗಿ ನಾವು ಇವತ್ತಿನ ದಿವಸ ಎಲ್ಲರೂ ಜವಾಬ್ದಾರಿ ತಗೊಂಡು ಕೆಲಸ ಮಾಡಬೇಕು. ತದನಂತರ ಏನು ಇವತ್ತಿನ ದಿವಸ ತಾವೆಲ್ಲರೂ ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಏನಾಗಿದೆ, ನಮ್ಮ ನಾಯಕರು, ನಮ್ಮ ಮಾರ್ಗದರ್ಶಕರು, ನಮ್ಮ ಹಿತೈಷಿಗಳಾದ ದಿವಂಗತ ಡಾಕ್ಟರ್ ಚಾಮರಾಜ ಶಿವಶಂಕರಪ್ಪಾಜಿಯವರ ನಿಧಾನವಾಗಿ ಆಗೋದ್ರಿಂದ ಇವಾಗ ಕ್ಷೇತ್ರ ಖಾಲಿಯಾಗಿದೆ. ಆ ಕ್ಷೇತ್ರಕ್ಕೆ ಏನು ಈ ಬೇಡಿಕೆ ನೀವು ತಾವೆಲ್ಲ ಸಮಾಜದವರು ಇಲ್ಲ, ಈ ಸತಿ ಒಂದು ಅವಕಾಶ ಸಮಾಜಕ್ಕೆ ಮಾಡಿಕೊಡ್ಬೇಕು. ಯಾರಿಗೆ ಕೊಟ್ಟರು ಸಮಾಜ ಭಾಳ ಶ್ರದ್ಧೆಯಿಂದ ಭಾಳ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದೀವಿ. ತಮ್ಮ ಒಂದು ಮನವಿಯನ್ನು ಭಾಳ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗ್ತದೆ. ನಾವು ಸಹ ನಮ್ಮ ಜಿಲ್ಲೆಯ ಜನಪ್ರಿಯ ಸಂಸದರು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಮತ್ತು ಮೊನ್ನೆ ಮಾಧ್ಯಮದವರಿಗೆ ಒಂದು ಪತ್ರಿಕಾ ಮೂಲಕ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಮಾಜದವರು ಒಳ್ಳೆ ಬೆಳವಣಿಗೆ, ಅವರಿಗೆ ಅಧಿಕಾರ ಇದೆ, ಅವರಿಗೆ ಹಕ್ಕಿದೆ ಕೇಳಕ್ಕೆ ಅಂತ ಹೇಳಿ. ಅದೇ ರೀತಿ ಸಚಿವರನ್ನು ಸಹ ನಾವು ಚರ್ಚೆ ಮಾಡಿ ಎಲ್ಲ ಸಮಾಜದವರು ಹೋಗಿ ಅವರೇನು ಬೇಡ ಅಂತ ಏನು ಹೇಳ್ತಾ ಇಲ್ಲ. ಆ ಸಮಯ ಸಂದರ್ಭ ತಕ್ಕಂತೆ ನಾವೆಲ್ಲರೂ ಒಗ್ಗಟ್ಟಾಗಿ ಸಚಿವರು ಮತ್ತು ಸಂಸದರು ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತದೆ, ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತಿದೆ, ನಾವೆಲ್ಲರೂ ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು. ಅದರ ತಕ್ಕಂತೆ ಸಮಾಜದವರು ಸಹ ನಾವೆಲ್ಲರೂ ಯಾವ ರೀತಿ ನಾವು ಚರ್ಚೆ ಮಾಡಿ ಏನು ನಮಗೆ ಏನು ಇವತ್ತು ನಾವು ಬೇಡಿಕೆ ಇಟ್ಟಿದ್ದೀವಿ ಆ ಚರ್ಚೆ ವಿಚಾರವಾಗಿ ನಾವು ಚರ್ಚೆ ಮಾಡೋಣ ಅಂತ ಹೇಳಿ, ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ಒಳ್ಳೆಯ ಒಂದು ಬೆಳವಣಿಗೆಗಳು ಆಗಲಿ ಅಂತ ಹೇಳಿ, ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಬಹಳ ನಮ್ಮ ಸಮಾಜದ ಮುಖಂಡರು ಬರಬೇಕಾಗಿತ್ತು. ಹಾಗೂ ಹಂಗಾಮಿ ತಂಜಿಮ್ನವರು ಸಹ ಇವತ್ತಿನ ದಿವಸ ಈ ಸಭೆಯಲ್ಲಿ ಇರಬೇಕಾಗಿತ್ತು, ಅವರು ಸಹ ಬರಬೇಕಾಗಿತ್ತು. ಕಾರಣಾಂತರದಿಂದ ಅವರು ಬರೋಕ್ಕಾಗಲಿಲ್ಲ. ಎಲ್ಲ ಮುಖಂಡರು ಮತ್ತೊಮ್ಮೆ ನಾವು ಸೇರಿ ಚರ್ಚೆ ಮಾಡಿ ಯಾವ ರೀತಿ ಅನುಕೂಲ ಆಗುತ್ತೆ ಅಂದರೆ ಚರ್ಚೆ ಮಾಡಿ ನಿರ್ಧಾರವನ್ನು ತಗೊಂಡು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.